ನೋಡು, ಗಜ ಯಾರ ಕಾಂಟ್ರಾಕ್ಟ್ರು ಸಿಗ್ತಿಲ್ಲ. ನನ್ನ ಹತ್ರ ತರಿಸ್ಕೊಂಡಿದ್ದು ನೀನು, ಅಮೌಂಟ್ ತೊಗೊಂಡಿದ್ದು ನೀನು, ಸೊ ನೀನೇ ನನಗೆ ರಿಟರ್ನ್ ಮಾಡು ಎಲ್ಲ ಅಂತ ಕಳಿಸಿದ್ಯಾ. ನಾನು ನಿನಗೆ ಅದನ್ನೇ ಮಧ್ಯಾಹ್ನ ಮಾತಾಡುವಾಗ ಹೇಳ್ದೆ, ನೀನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋಂಗೆ ನುಲಿಬೇಡ. ಹೇಳೋದನ್ನ ಕೇಳಿಸ್ಕೊಂಡೆ ತಾನೆ ಎಲ್ಲನೂ. ಅವನು ನನ್ನ ಕಾಂಟ್ಯಾಕ್ಟ್, ನಮ್ಮ ಫೋನು ಎತ್ತಾ ಇಲ್ಲ ಅಂತಲೇ ನಿಂಗೆ ಹೇಳ್ತಿರೋದು. ಆಮೇಲೆ ಎತ್ತೋದು ತಾಕತ್ ಕೂಡ ಅವ್ನಿಗಿಲ್ಲ. ಅವ್ನು ಒಬ್ರಂಗೆ ಹುಟ್ಟಿದ್ರೆ ಎತ್ಬಿಟ್ಟು ಮಾತಾಡೋನು. ಅವ್ನು ಎಷ್ಟು ಜನಕ್ಕೆ ಹುಟ್ಟಿದಾನೋ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಅವನು ಎತ್ಬಿಟ್ಟು ಮಾತಾಡ್ತಾ ಇಲ್ಲ ನನ್ನ ಹತ್ರ. ಮತ್ತು ನಿನ್ನ ವಿಷಯವಾಗಿ ನಿನ್ನ ಒಡವೆನ ಈ ಥರ ಮಾಡಿದ್ದಾನೆ. ಇನ್ನು ಮಿಕ್ಕಿದ ಒಡವೆ ಬಿಡಿಸ್ಕೊಡೋಕ್ಕೆ ಅವನು ಬರಬೇಕು. ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿತಾ ಇಲ್ಲ. ನೀನು ಫೋನ್ ಮಾಡಿಬಿಟ್ಟು ಕೇಳು. ಯಾಕೆ ನನಗಿಂತ ಸ್ಟ್ರಾಂಗಾಗಿ ಉಗಿತೀಯಲ್ಲ ನೀನು ನಾರ್ಮಲಾಗಿ ಕೇಳಿ ಇದನ್ನು ಬಗೆಹರಿಸ್ಕೊತೀಯ ಅಥವಾ ಉಗಿದ್ಬಿಟ್ಟಾರು ಬಗೆಹರಿಸ್ತೀಯ ಅನ್ನೋದು ಒಂದು ಇದು. ಹಂಗಾಗಿ ಹೇಳು, ನೀನು ನನಗಿಂತ ಏನೋ ಚೆನ್ನಾಗಿ ಡೀಲ್ ಮಾಡ್ತೀಯ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ. ನೀನು ಅದು ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ಬಿಡು. ತಗೊಂಡಿರೋದು ನಾನೇ, ಕೊಡೋಳು ನಾನೇ. ಆದರೆ ನಾನು ನಿನಗೆ ಅದನ್ನೇ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದ್ರ ವೆಯ್ಟು ನಿನಗೆ ಚಿನ್ನ ಬೇಕಾ, ನಾನು ಹೊಸ ಚಿನ್ನ ತಗೊಡ್ತೀನಿ. ಅರ್ಥ ಆಯ್ತಾ? ಅಷ್ಟೋ ತನಕ ಇದ್ದು ಕೊಡಿಸ್ಬೋದು ಅನ್ನೋದಿದ್ರೆ, ಬಿಡ್ಸೋಕ್ಕೆ ಸಾಧ್ಯ ಆದರೆ ಬೇಕಂದ್ರೆ ಬಿಡಿಸ್ಬಿಟ್ಟೆ ಕೊಡ್ತೀನಿ. ಬಿಡ್ಸೋಕೆ ಆಗಲಿಲ್ವಾ, ನಾನು ಈ ಚಿನ್ನಗಳಿಗೋಸ್ಕರ ನಾನು ಹೋಗಿ ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಮನೆ ಬಾಲ ಅಲಾಡ್ಸೋ ನಾಯಿ ನನ್ನ ಮಕ್ಕಳು, ನನ್ನ ಚಪ್ಪಲಿ ಒರೆಸ್ತಾ ಇದ್ದಿದ್ದು ನನ್ನ ಮಕ್ಳ ಹತ್ರ ಹೋಗಿ ನಾನು ಬೆಂಡಾಗಿ ಕೈ ಕಟ್ಕೊಂಡು ನಾನು ಬಂದು ಒಡವೆ ಬಿಡಿಸ್ಕೊಡು ಅಂತ ನಾನು ಕೇಳೋಕ್ಕಾಗಲ್ಲ. ಯಾವ ನನ್ನ ಮಕ್ಳ ಹತ್ರ ನಾನು ಬಗ್ಗಿ ನಾನು ತಲೆ ಕೆಡಿಸ್ಕೊಂಡು ನಾನು ಬಗ್ಗೋಕ್ಕಾಗಲ್ಲ. ಚಿನ್ನಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನಾನು ತಲೆ ತಗ್ಸೋಕ್ಕಾಗಲ್ಲ. ಈಗ ಆಲ್ರೆಡಿ ನನಗೆ ಈಗಾಗಿರೋ ನೋವುಗಳಿಗೆ ನನಗೆ ತಡ್ಕೊಳಕ್ಕಾಯ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಹೋಗಿ ಅವ್ನ ಕೈ ಕಾಲಿಗೆ ಬಿದ್ದು ಅವನ ಹತ್ರ ಚಿನ್ನ ಕೊಡ್ಸಪ್ಪ ಅಂತ ಕೊಡ್ಸೋಣೆ ಬರೋ ನನಗಿಲ್ಲ. ನಿನ್ಗೇನು ಚಿನ್ನ ಕೊಡಬೇಕು ಆ ಚಿನ್ನಕ್ಕೆ ನಾನು ಏನು ಕೊಡಬೇಕು ಅದನ್ನು ತಗೊಡ್ತೀನಿ. ಅದ್ರ ಮೇಲೂ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಚಿನ್ನ ಸೇರಿಸ್ಬಿಟ್ಟು ಕೊಡ್ಸಿಸ್ತೀನಿ. ತಗೋ, ಮಾಡಿಸ್ಕೊ. ಅದೇ ಥರನೇ ಬೇಕಾದ್ರೆ ಮಾಡಿಸ್ಕೊ, ಇಲ್ಲ ಬೇರೆ ಹೊಸ ಚಿನ್ನನೇ ಬೇಕಾದ್ರೆ ತೆಗೆಸ್ಕೊ. ಅಥವಾ ಅವನೇನಾದ್ರು ಒಪ್ಕೊಂಡು ಆಯಿತು ಅಂದರೆ ಬೇಕಾದ್ರೆ ದುಡ್ಡು ನಾನು ಆದಷ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀನಿ, ಅರೇಂಜ್ ಮಾಡ್ಬಿಟ್ಟು ಕೊಡ್ತೀನಿ, ನೀನು ಬಿಡಿಸ್ಕೊ. ಅದು ಬಿಟ್ಬಿಟ್ಟು ಅವನು ಮಹೇಶ್ ಹೇಳ್ತಾನೆ. ಯಾವ ಮಹೇಶ? ಅವನು ಇಬ್ಬರು ಬೆಳಿಗ್ಗೆ ಆಯಿತು ಅಂದರೆ ಸಂಜೆವರೆಗೂ ಜೊತೆಯಲ್ಲೇ ತಿರುಗಾಡ್ತಾ ಇರ್ತಾರೆ. ಸುಮ್ಮನೆ ಅವನು ನಿನಗೆ ಸುಳ್ಳು ಹೇಳಿ ಇದು ಮಾಡ್ತಾವನೆ. ನೀನು ಗೊತ್ತಿಲ್ಲ, ನೀನೇನೋ ಬಾರಿ ದಬ್ಬಾಕ್ತೀಯ ಅಂತ ಮಾಡು ಅಂತ ಹೇಳ್ದೆ. ನೀನು ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಆಗಲ್ಲ ಅಂದಮೇಲೆ ಬುಟ್ ಹಾಕೋ. ಅದಕ್ಕೆ ತಲೆ ಕೆಡ್ಸ್ಕೊತೀಯಾ? ನನ್ಗೆ ಅವ್ನು ಹೋಗಿ ಚಿನ್ನಕ್ಕೋಸ್ಕರ ಕೈ ಕಾಲು ಇಟ್ಕೊಂಡು ಕೊಡ್ಸೋಕ್ಕಾಗಲ್ಲ. ಹೊಸ ಚಿನ್ನ ಮಾಡಿಸ್ಕೊಡ್ತೀನಿ ಬಿಡು.